ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿಸೆಪ್ಷನ್ ಆದ ನಂತರ ನೈಟ್ ಯಾವ್ಯಾವ ರೀತಿಯಾದಂತಹ ಶಾಸ್ತ್ರಗಳನ್ನ ಮಾಡಿದ್ರು ಅಂತ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ನನ್ನ ಮದ್ವೆಲಿ ಹಲ್ದಿ ಶಾಸ್ತ್ರ ನಾವು ಮನೆಯಲ್ಲೇ ಮಾಡಿದ್ವಿ, ಅದು ಇರ್ಲಿಲ್ಲ ನಮ್ದ್ರಲ್ಲಿ, ಆದ್ರೂ ನಾವು ಮಾಡಿದ್ವಿ. ಆ ನಂತರ ಬಳೆ ಶಾಸ್ತ್ರನೂ ಕೂಡ ಅದನ್ನು ಕೂಡ ಮನೆಯಲ್ಲೇ ಮಾಡಿದ್ವಿ. ನಂತರ ಚೌಟ್ರಿಗೆ ಹೋದಾದ ನಂತರ ಯಾವುದೇ ರೀತಿಯಾದ ಶಾಸ್ತ್ರ ಮಾಡಿದ್ರು ಅದು ಗಂಡಿನ ಕಡೆಯವ್ರದ್ದು ಏನ್ ಸಂಪ್ರದಾಯ ಇದೆಯೋ ಅದ್ರ ಪ್ರಕಾರ ಮಾಡ್ತಾರೆ. ಇವರಿಬ್ರಿಗೂ ನಮ್ಗೆ ಸರ್ಪ್ರೈಸ್ ಹಿಂಗಾಗಿತ್ತು, ಯಾಕಂದ್ರೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಇಲ್ಲಿಂದ ಶಾಸ್ತ್ರಗಳನ್ನ ಪ್ರಾರಂಭ ಮಾಡಿದ್ರು. ಮೊದಲನೇದಾಗಿ ಅಲ್ಲಿ ಎಲ್ಲರೂ ಕೈಗೂ ಕೂಡ ಕಂಕಣವನ್ನ ಕಟ್ತಾ ಇದ್ದಾರೆ. ಇವಾಗ ಇಲ್ಲಿ ಶಾಸ್ತ್ರ ಮಾಡ್ತಾ ಇರೋದೇನಂತ ಹೇಳಿದ್ರೆ ಮಾತುಕತೆ. ಅವ್ರ ಕಡೆಯಿಂದ ಅವ್ರ ಚಿಕ್ಕಪ್ಪ ಮತ್ತೆ ಅವ್ರ ಚಿಕ್ಕಮ್ಮ ಇಬ್ರು ಕೂತಿದ್ದಾರೆ. ನಮ್ ಕಡೆಯಿಂದ ನಮ್ ಚಿಕ್ಕಪ್ಪ ಮತ್ತೆ ನಮ್ ಚಿಕ್ಕಮ್ಮ ಕೂತಿದ್ರು. ನಮ್ ಕಡೆ ಬಾಳೆಹಣ್ಣನ್ನ, ಅಂದ್ರೆ 9 ಚಿಪ್ಪಿನ ಬಾಳೆಹಣ್ಣನ್ನ ಇಟ್ಕೊಂಡಿರ್ತಾರೆ. ಹುಡುಗನ್ ಕಡೆಯಲ್ಲಿ 2 ಜೋಡಿ ತೆಂಗಿನಕಾಯಿನ ಇಟ್ಕೊಂಡಿರ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎರಡನ್ನೂ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಈ ಕುಲದ ಹೆಣ್ಣನ್ನ ಈ ಕುಲದ ಗಂಡಿಗೆ ಕೊಡ್ತಾ ಇದ್ದೀವಿ ಅಂತೇಳಿ, ಕುಲದ ಗಂಡನ್ನ ಈ ಕುಲದ ಹೆಣ್ಣಿಗೆ ತಂದ್ಕೊಂತ ಇದ್ದೀವಿ ಅಂತೇಳಿ ಒಂದು ಒಪ್ಪಂದ ನಡೆಯುತ್ತೆ. ಆಗ ಇಲ್ಲಿ ನಡೀತಿರೋ ಶಾಸ್ತ್ರ ಅದೇನೇ ಆಗಿದೆ.
मातापितृदेवताभ्यो नमो नमः सकल देवानुदेवताभ्यो नमः सकल परिवार देवताभ्यो नमः गुरुदेव महादेव गुरुदेव त्रैलोक्य समलेख समलेख सच्चिदानंद शिवाय ब्रह्मणे नमः शिवसाम्बुजे नमः पार्वता विश्व हर हर महादेव ಸರ್ ಅಮ್ಮ ಅಮ್ಮ ಸೈಡ್ ಸ್ವಲ್ಪ ಹಿಂದೆ ಸರ್ ಹಾಗೆ ಅಲ್ಲಿ ಅಮ್ಮ ನೀವು ಒಂಚೂರು ಹಿಂದೆ ಬನ್ನಿ ಹಾಂ ಎಸ್ ಓಕೆ ಅಮ್ಮ ಸೂಪರ್ ಎಸ್ ಸರ್ मंगलवासरे शुभतिथौ शुभनक्षत्रे शुभनामयुक्ते शुभनामकरणयुक्तायां एवं गुणाविशेषेण विशिष्टाय अस्यां शुभतिथौ मम उपात्तः समस्तभूतक्षेद्वारः मे पार्वतीपुरनिष्ठप्त्यर्थं कुलदेवता मनदेवतास्मे अन्नाडपरिमदेवता ಅಡ್ಡ ಓಡಾಡಬೇಡಿ विमानदेवता वीराञ्जनेय महास्वरूपं श्रीनिधिलय सिद्धेश्वर स्वामी महासंख्यार्थं सकलां देवानुदेवतः प्रत्यर्थं तस्याः यजमानस्य प्रियप्पनामदेस्य शुभनक्षत्रे शुभराशिजातस्याः धर्मकान्ताय श्रीमती चन्द्रकलानाम्नेय शुभनक्षत्रे शुभराशिजातस्याः तस्य सुपुत्रनामदेस्य चिरञ्जीवी सिद्धेश्वरस्वामिनामदेस्य तस्य यजमानस्य यञ्चप्पनामदेस्य शुभनक्षत्रे शुभराशिजातस्याः धर्मकान्ताय श्रीमती अक्कम्मनाम्नेय शुभनक्षत्रे शुभराशिजातस्याः तस्य सुपुत्रनामदेस्य कृष्णकुङ्कुमसौभाग्यवती पूर्वनाम्नेय शुभनक्षत्रे शुभराशिजातस्याः समस्तकुटुम्बवर्गाणां मम सह हरः ओं गुरुदेव महादेव गुरुदेव सदाशिव साक्षात् परब्रह्म तस्मै श्री गुरुवे नमः शम्भवे नमः नमस्ते हस्तपद्मश्रेष्ठाय महादेवाय तन्मूलाय एकाग्रकालाय कालाग्रहाय नीलकण्ठाय पत्नीयाय श्रीकृष्णाय श्रीमन्महादेवाय नमः स्वामी महाराज के श्री गुरुदेवताभ्यो नमः कलशस्य उत्साह घंटे सर्वात्म संतमय सर्वशक्ताय शास्त्रकार आरचन्द्राय नमः अनीर नित्य ले ಅಪ್ಪಾಜಿ ಹಂಗೆ ಇಟ್ಕೊಳ್ಳಿ ಊದ್ಗಡ್ಡೆ ಇಲ್ಲಿ ನೋಡಿ ಅಪ್ಪಾಜಿ ಹಂಗೆ ಊದ್ಗಡ್ಡೆ ಇಟ್ಕೊಳ್ಳಿ ಹಾಗೆ ಆ ಥರ ಅಮ್ಮ ಇಲ್ಲಿ ನೋಡಿ ಹಾಂ ಓಕೆ ನೀವು ಅದು ಕೈ ಮುಟ್ಟಿ ಹಾಂ ಇಲ್ಲಿ ನೋಡಿ
ಆಗ್ಯಾರೆ ಎಸ್ ಮೇಡಮ್ ಎಸ್ ನೋಡಿ ಇಟ್ಕೊಳ್ಳಿ ಸರ್ ಇಟ್ಕೊಳ್ಳಿ ಇಲ್ಲಿ ನೋಡಿ ಮಾಡ್ತಾ ಇರೋಂಥ ಶಾಸ್ತ್ರ ಬಳೆ ತೊಡಿಸೋದು, ಅಂದರೆ ಗಂಡಿನ ಮನೆ ಕಡೆಯಿಂದ ಹೆಣ್ಣಿಗೆ ಬಳೆ ಹಾಕ್ತಾ ಇರೋದು. ಇವಾಗ ಇಲ್ಲಿ ತವ್ರ ಮನೆಯಿಂದ ಹಾಕಿರ್ತಕ್ಕಂಥ ಬಳೆನೆಲ್ಲ ತೆಗೆದು ಗಂಡನ ಮನೆ ತಂದಿರೋ ಬಳೆನ ಹಾಕ್ತಾರೆ. ಇದಾದ ನಂತರ ಅಲ್ಲೇ ಇರುವಂಥವ್ರಿಗೂ ಕೂಡ ಬಳೆಗಳನ್ನ ಹಾಕ್ತಾರೆ. ನೆಕ್ಸ್ಟು ಅರಿಶಿನ ಶಾಸ್ತ್ರ, ಬಳೆ ಶಾಸ್ತ್ರ ಮುಗಿದ ನಂತರ ಅರಿಶಿನ ಶಾಸ್ತ್ರ ಪ್ರಾರಂಭವಾಗುತ್ತೆ. ಇಲ್ಲಿ ನಾವು ಕೂತಿರುವಂಥದ್ದು ಹಸೆ ಬರೆದಿರ್ತಾರೆ, ಆ ಹಸೆ ಮೇಲೆ ನಾವು ಕೂತಿರೋದು. ಹಸೆ ಶಾಸ್ತ್ರ ಅಂತ ಹೇಳಿದ್ರೆ ಅಕ್ಕಿನ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ತಾರೆ, ರೆಕ್ಟ್ಯಾಂಗಲ್ ಶೇಪಲ್ಲಿ 3 ಮಾಡ್ತಾರೆ, ಸ್ಕ್ವೇರ್ ಶೇಪಲ್ಲಿ ಇರುತ್ತೆ 3 ಕೂಡ. ಅದರಲ್ಲಿ ಚಿತ್ರಗಳನ್ನ ಬಿಡಿಸ್ತಾರೆ, ಅಂದರೆ ಒಂದು ಸೂರ್ಯ, ಒಂದು ಚಂದ್ರ, ಒಂದು ರಂಗೋಲಿ, ಈ ಥರ 3 ಚಿತ್ರಗಳನ್ನ ಬಿಡಿಸ್ತಾರೆ. ಮೂಲೆಗಳಿಗೆಲ್ಲ ಬಾಳೆಹಣ್ಣು, ಎಲೆ ಅಡಿಕೆ ಮತ್ತು ಕಾಯಿ ಅದನ್ನೆಲ್ಲ ಇಟ್ಟಿರ್ತಾರೆ. 3 ಸಾರಿ ನಮ್ಮನ್ನ ಎಬ್ಸಿ ಕೂರಿಸ್ತಾರೆ. ಓಕೆ ಎಸ್ ಮೇಡಮ್ ಆರಾಮ ಕೂತ್ಕೊಳ್ಳಿ. ಹಾಗೆ ಹಲೋ ಮೇಡಮ್, ನೀವು ಮುಟ್ಟಿ. ಓಕೆ ಮುಂದೆ ನೋಡಿ. ಇಲ್ಲಿ ನೋಡಿ ಹಾಂ ಎಸ್ ಇಲ್ಲಿ ನೋಡಿ. ಇದಿಷ್ಟು ರಿಸೆಪ್ಷನ್ ಆದ ನಂತರ ಮಾಡಿದಂತಹ ಶಾಸ್ತ್ರಗಳು. ಒಂದು ಬಳೆ ಶಾಸ್ತ್ರ ಮತ್ತು ಹಸೆ ಬರೆಯೋ ಶಾಸ್ತ್ರ. ಥ್ಯಾಂಕ್ ಯು.